ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನಾವು ಈಗ ನಾನು ನಮ್ಮನೆಯವರು ವಸಿಷ್ಠ ದಸರಿಘಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನ. ನಾನು ವಸಿಷ್ಠ ನಮ್ಮನೆಯವರು ಗಾಡಿ ತೊಗೊಂಡು 3 ಜನ ಹೋಗ್ತಾ ಇದ್ದೀವಿ. ಗಾನನ್ ಸ್ಕೂಲ್ ಇತ್ತು, ಹೋಗಿದ್ದಾಳೆ. ವಸಿಷ್ಠನ ಇವತ್ತು ರಜಾ ಇದೆ, ಹಾಗಾಗಿ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ವಿಡಿಯೋ ನೋಡಿ ಹಾಗೇ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ. ನಾವು ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾನು ಈ ಥರ ಸಿಂಪಲ್ಲಾಗಿ ಚೂಡಿದಾರ್ ಹಾಕ್ಕೊಂಡಿದ್ದೀನಿ, ವೇಲಿರೋ ಚೂಡಿದಾರ. ಯಾಕಂದರೆ ದೇವಸ್ಥಾನಕ್ಕೆಲ್ಲ ವೇಲಿರೋ ಚೂಡಿದಾರ್ ಹಾಕ್ಕೊಂಡು ಹೋಗ್ಬೇಕಲ್ಲ, ಆ ಕಾರಣಕ್ಕೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಫುಲ್ ಮಳೆ ಮೋಡ ಆಗಿದೆ. ನೋಡ್ತಿರ್ಬೋದು ವಾತಾವರಣ ಎಲ್ಲ ಒಂಥರ ಕತ್ಲು ಕತ್ಲು ಥರ ಇದೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಮಳೆ ಒಂದೊಂದು ಹನಿ ಬೀಳಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಈಗಂತೂ ಹೇಳೋಕ್ಕಾಗಲ್ಲಪ್ಪ, ಮಳೆ ಯಾವಾಗ ಬಿಸಿಲು ಯಾವಾಗ ಮಳೆ ಒಂದು ಗೊತ್ತಾಗಲ್ಲ. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಛತ್ರಿ ಇಟ್ಕೊಂಡಿದ್ದೀವಿ, ಛತ್ರಿ ವಾಟರ್ ಬಾಟ್ಲು. ನಮ್ಮ ಅಸಿಸ್ಟೆಂಟ್ ಊಟ ಅಲ್ಲೇ ದೇವ್ರದ ಪ್ರಸಾದ ಇರುತ್ತೆ, ಮಾಡ್ಕೊಂಡು ಬರೋದು. ಬನ್ನಿ ಫ್ರೆಂಡ್ಸ್, ಹೋಗಿ ಬರೋಣ. ವಸಿಷ್ಠ ಸ್ವಲ್ಪ ಲೈಟಾಗಿ ಕೆಮ್ತಿದ್ದಾನೆ, ಹಾಗಾಗಿ ಅವನಿಗೆ ಕಿವಿಗೆ ಹಾಕ್ಕೊಳ್ಳೋಕೆ ತೊಗೊಂಡಿದ್ದೀವಿ. ಗಾಡೀಲಿ ಥಂಡಿ ಬರುತ್ತಲ್ಲ ಕಿವಿಗೆ, ಹಾಗಾಗಿ ಒಂದು ಕರ್ಚೀಫು ಒಂದು ಇದು ಕಿವಿಗೆ ಹಾಕ್ಕೊಳ್ಳೋದು ತೊಗೊಂಡಿದ್ದೀನಿ. ಬಾಯ್ ಇದು ಹಾಕೋ, ನೀನು ಕಿವಿ ಗಾಳಿ ಹೋಗುತ್ತೆ, ಥಂಡಿ ಬರುತ್ತೆ. ಹಾಕೋ, ಮೊದಲೇ ಶೀತ ಆಗೈತೆ ನನಗೆ. ಮುಂದೆ ಗಾಳಿ ಸಿಕ್ಕಾಪಟ್ಟೆ ಐತೆ, ಹಿಂದೆ ಮಧ್ಯ ಕೂತ್ಕೊ. ಬಾ ಪುಟ್ಟ, ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ. ನೀವೆಲ್ಲಿ ನೋಡಿ ತೆಂಗಿನ ಮರನೇ ಕಾಣಿಸ್ತವೆ ಇಲ್ಲಿ. ತೆಂಗಿನ ಮರ, ಹಲಸಿನ ಮರ ಮತ್ತು ನೇರಳೆ ಹಣ್ಣಿನ ಮರ ರೋಡ್ ಉದ್ದಕ್ಕೂ ಅವೇ ಇದ್ದಾವೆ ಫುಲ್ ಇಲ್ಲಿ. ಹೌದಾ, ಇಲ್ಲಿ ನೋಡ್ತಿರ್ಬೋದು ಮಾವಿನ ಮರ, ಹಲಸಿನ ಮರ, ನೇರಳೆ ಮರ, ತೆಂಗಿನ ಮರ. ಆಲ್ರೆಡಿ 5 ಕಿಲೋಮೀಟರ್ ಬಂದುಬಿಟ್ಟಿದ್ದೀವಿ, ಇನ್ನೂ 5 ಕಿಲೋಮೀಟ್ರ್ ಇದೆ. ಏನು ಪುಟ್ಟ? ಈಗ ದೇವಸ್ಥಾನ ಹತ್ರ ಬಂತು, ದೇವಸ್ಥಾನ ಬಂತು. ಎಲ್ಲೇ ನಿಲ್ಸಲ್ಲ ಗೊತ್ತೇನು. ನೋಡಿದ್ರಾ? ಹಿಡೀರಿ. ಅದೇ ಮಳೆ ಮೋಡ ಆಗೈತಿ ಹಿಂದೆ. ಬೇಡ ಬಾಯಿಲ್ಲ ಒಂದು ನಿಮಿಷ. ಅಲ್ಲಿ ಪ್ರಶ್ನೆ ಕೇಳೋರು ಈ ಅಂಗಡಿಲಿ ಚೀಟಿ ಮಾಡಿಸ್ಬೇಕಾ? ಇಲ್ಲಿ ಅಲ್ಲಿ ಪ್ರಶ್ನೆ ಕೇಳ್ತಾರಾ ದೇವ್ರ ಹತ್ರ? ಅಲ್ಲೇ ನೀವು ಕೊಡ್ತೀರಾ?
ಕವರ್ ಇದಲ್ಲ. ತಾಂಬರ್ತೀರಿ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಆಯಿತು. ಈಗ ಆಚೆ ಬಂದಿದ್ದೀವಿ, ಊಟಕ್ಕೆ ಹೋಗೋಣ ಅಂತೇಳಿ. ಕುಂಕುಮಾರ್ಚನೆ ಅದೆಲ್ಲ ಮಾಡಿಸಿದ್ವಿ. ದೇವ್ರ ದರ್ಶನ ಚೆನ್ನಾಗಾಯಿತು. ಈಗ ಸಣ್ಣಾಗಿ ಮಳೆ ಬರ್ತಾ ಇದೆ. ಇದೇ ಜಾಗದಲ್ಲಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಹಿಂದೆ ಬಿಲ್ಪತ್ರೆ ಮರ. ಇದೇ ಜಾಗದಲ್ಲಿ ಗಾನವಿ ಚಿಕ್ಕವಳಿದ್ದಾಗ ಫೋಟೋ ತಗೊಂಡಿದ್ದೆ ನಾನು. ಆವಾಗ ಅವಳು ಚಿಕ್ಕವಳಿದ್ದಾಗ. ನೆಕ್ಸ್ಟ್ ಈಗ ಬಂದಿರೋದು ಬಂದೆ ನೋಡ್ರಿ, ಇದೇ ಜಾಗ. ಗಾನವಿ ಇನ್ನೂ ಚಿಕ್ಕದಿತ್ತು, ಒಂದು 3-4 ವರ್ಷ ಇದ್ಲ ಆವಾಗ ತಗೊಂಡಿದ್ದು. ಮತ್ತು ಈಗ ಅದೇ ಜಾಗ. ಈಗ ದೇವ್ರ ಪ್ರಸಾದ ಇರುತ್ತೆ, ಪ್ರಸಾದಕ್ಕೆ ಅಂತ ಹೇಳಿ ಹೋಗ್ತಿದ್ದೀವಿ. ನಮ್ಮ ಮನೆಯವರು ಬಾಟಲ್ ತರಕ್ಕೆ ಹೋಗಿದ್ದಾರೆ, ವಾಟರ್ ಬಾಟಲ್. ಈಗ ಬರ್ತಾರೆ. ಈಗ ದೇವ್ರ ಪ್ರಸಾದ ಈ ಕಡೆ ಹಿಂದ್ಗಡೆ ಇರುತ್ತೆ, ಬ್ಯಾಕ್ ಸೈಡು. ಈಗ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬರ್ತೀವಿ. ಅಂದರೆ ದೇವ್ರ ಪ್ರಸಾದ ಇರುತ್ತಲ್ಲ, ಅದನ್ನು ತಗೊಂಡು ಬರ್ತೀವಿ. ಅಮ್ಮನೇ ದಾರಿ ತೋರಿಸ್ತಾರ. ಈ ವರ್ಷ ಕಳಿಬೇಕು. ಎಷ್ಟೇನಾಗುತ್ತೆ ಈ ವರ್ಷ ಕಳೆದಕ್ಕಾಗುತ್ತೆ. ಮುದ್ದವ ನಿಮಗೆ ಮಾಡಬೇಕಾಗಿ ಮಾಡ್ತಾರೆ. ನಾವು ಮನೆಯಲ್ಲೂ ಮಕ್ಕಳು ಚಾಲಕ ಒಂದೊಂದು ಆಯ್ಕೆ ಕೇಳಂಗ ಅಮ್ಮ ಬುದ್ಧಿ ಕೊಡ್ತಾರಂತ ಕಣವ. ಫ್ರೆಂಡ್ಸ್, ಅಲ್ಲಿ ಯಾವುದ್ರ ಬಗ್ಗೆನಾದರೂ ಯಾರಾದರೂ ಏನಾದರೂ ಕೇಳಬೇಕು ಅಂದರೆ ಅಲ್ಲಿ ಚೀಟಿ ಮಾಡಿಸ್ಕೊಂಡು ಹೋಗಿ ಅಲ್ಲಿ ದೇವ್ರ ಹತ್ರ ಕೇಳಬೇಕು. ಹಾಗೆ ಈಗ ಎಲ್ಲ ಕೇಳ್ತಿದ್ದಾರೆ ದೇವ್ರ ಹತ್ರ. ದೇವ್ರು ಏನೇ ಇದ್ದರೂ ಹೇಳುತ್ತೆ. ಅವರು ದೇವ್ರನ್ನ ಇಟ್ಕೊಂಡಿದ್ದಾರಲ್ಲ, ಅವ್ರ ಕಡೆಯಿಂದ ಬರೆಸ್ಬಿಟ್ಟು ಹೇಳ್ತಾರೆ. ಚಿನ್ನ ಮಾಡಿಸಿ. ಸ್ವೀಟ್ ಬೇಡವಾ ನಿಮಗೆ? ಸ್ವಲ್ಪ ಕುಡಿಯೋ, ಅದು ತಿನ್ನೋಕ್ಕಾಗಲ್ಲ.
ಎಲ್ಲಿ ಹೋದ್ರೆ ನೀವು ಫೋನ್ ನೋಡೋದು ಬಿಡಬೇಡ ಏನು. ಅವರಪ್ಪ ಸಿಕ್ಕರೆ ಸಾಕು ಫೋನ್ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಎಲ್ಲ ಹೋದಲ್ಲೆಲ್ಲ ಫೋನ್ ನೋಡ್ತಾನೆ. ಇಡಲು ಓಯ್ ಅವರಪ್ಪನ ಕಡಿಮೆ 2 ನಿಮಿಷ ಸಿಕ್ಕರೆ ಸಾಕು ಫೋನ್ ನೋಡ್ತಾನೆ ಇವನು. ಇರು ನಾನು ಬರ್ತೀನಿ ಫ್ರೆಂಡ್ಸ್. ಈಗ ಪ್ರಸಾದ ಮಾಡಿಕೊಂಡು ಆಚೆ ಹೊರಟಿದ್ದೀವಿ. ಜನ ಕಡಿಮೆ ಇದೆ, ಅಷ್ಟೇನಿಲ್ಲ. ಪ್ರಸಾದ ಮಾತ್ರ ಚೆನ್ನಾಗಿತ್ತು. ಅದರಲ್ಲೂ ದೇವಸ್ಥಾನದ ಪ್ರಸಾದ ಅಂದರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ನಾವೀಗ ಪ್ರಸಾದ ಮಾಡಿಕೊಂಡು ಆಚೆ ಹೊರಟಿದ್ದೀವಿ. ಇಲ್ಲಿ ಚೌಡೇಶ್ವರಿ ದೇವಸ್ಥಾನ, ಇದು ಆಫೀಸ್, ಇದು ಅದೇ ಪ್ರಸಾದ ನಿಲಯ ಇಲ್ಲಿ ಇರೋದು. ಹಾಗೆ ಈ ಕಡೆ ದೇವಸ್ಥಾನದ ಈ ಥರ ಇದೆ. ಈ ಕಡೆ ಬಾ, ಅಲ್ಲಿ ನಾಯಿ ಬರ್ತೈತಿ, ಬರಲಿ. ನಾವು ಪ್ರಸಾದ ಮಾಡಿಕೊಂಡು ಹೊರಟ್ವಿ. ಇವಾಗ ಟೈಮ್ ಬಂದು 2 ಗಂಟೆ ಆಯಿತು. ಬಾಟಲ್ ತಗೋ ಫ್ರೆಂಡ್ಸ್. ದೇವ್ರ ದರ್ಶನ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ವಸಿಷ್ಠ ನಂದು ಫೋಟೋ ತೆಗಿಬೇಕು, ತಡ್ರಿ. ತೆಗೀರಿ, ನಿಮ್ಮ ಫೋನಲ್ಲಿ ತೆಗೀರಿ. ಈ ದೇವಸ್ಥಾನನ ಕಾಣಬೇಕು, ಈ ಥರ ಹಿಂಗೆ ತೆಗೀರಿ. ರಿಯಲ್ ಆನೆ ಥರ ಇದೆ. ಈ ಕಡೆ ಇಲ್ಲಿ ಕೊಡ್ರಿ, ನಾನು ತೆಗಿತೀನಿ. ಚಿನ್ನಿ ನೀ ಮಧ್ಯೆ ಸಿಗಾಕೊಂಡ್ರೆ ಕಾಣಲ್ಲ ಪುಟ್ಟ. ಅದು ಸ್ವಲ್ಪ ಸೈಡಿಗೆ ಬೈ, ಹಿಂಗೆ ಮುಂದೆ ಇಲ್ಲ ಸೈಡಿಗೆ. ದೇವಸ್ಥಾನನೂ ಕವರ್ ಆಗಬೇಕು, ಆ ಥರ ತೆಗೀರಿ. ಮುಖ ಹಂಗೆ ಮಾಡಬಾರ್ದು, ಸ್ವಲ್ಪ ನಗು. ವಸಿಷ್ಠ ನಗು. ಸ್ಮೈಲ್ ನೋಡ್ರಿ, ಚೆನ್ನಾಗಿ ಬಂತ ಅಂತ. ವಸಿಷ್ಠ ಬಾ. ನೀರೆಲ್ಲ ಹಾಕ್ತವ್ರೆ ಇಲ್ಲಿ ಫ್ರೆಂಡ್ಸ್. ಏನಂದರೆ ತಡಿ, ಫ್ರೆಂಡ್ಸ್ ಇಲ್ಲಿ ಏನಾದರೂ ದೃಷ್ಟಿ ಮಾಟ ಮಂತ್ರ ಏನಾದರೂ ಆಗಿದ್ದರೆ ಇಲ್ಲಿ ನೀರು ಹಾಕ್ತಾರೆ, ತಡೆ ಹೊಡಿತಾರೆ. ಆ ಕಡೆ ಹಿಂದುಗಡೆ ಇದೆ, ಅಲ್ಲಿ ತಡೆ ಹೊಡ್ಸೋದು. ಇವತ್ತು ಹುಣ್ಣಿಮೆ ಅಮಾವಾಸ್ಯೆ ಈ ಥರ ಇದ್ದಾಗ ತಡೆ ಹೊಡೆಸ್ಕೊಳಕ್ಕಂತನೂ ಬರ್ತಾರೆ. ಇದು ಎಂಟ್ರೆನ್ಸು. ನಾವು ಇನ್ನೇನು ಮನೆ ಕಡೆ ಹೊರಟ್ವಿ. ಪೂಜೆ ಸಾಮಾನು ಇಟ್ಟರೆ ನೀರೊಳಗೆ. ಫ್ರೆಂಡ್ಸ್ ದೇವ್ರ ದರ್ಶನ ಮಾಡಿ ಪ್ರಸಾದ ತಗೊಂಡು ಊರ ಕಡೆ ಹೊರಟಿದ್ದೀವಿ. ಇವಾಗ 10 ತಿಪ್ಟೂರಿಂದ 10 ಕಿಲೋಮೀಟ್ರ್ ಐತೆ. ನಾನು 2 ಸೇರಿ ಹೇಳಿದ್ದು, ಹೋಗೋದು ಬರೋದು ಅಂತ ಹೇಳ್ಬಿಟ್ಟು. ದೇವ್ರ ದರ್ಶನ ಮಾಡಿದ ಮೇಲೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು. ಇವಾಗ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಬಿಸಿಲಿಲ್ಲ, ಮೋಡ ಥರ ಇದೆ, ಗಾಳಿ ಇದೆ, ಅಷ್ಟು ಏನು ಇದು ಇಲ್ಲ. ನಾವು ಎಲ್ಲಿ ಮಳೆ ಬರುತ್ತೆ ಅಂದ್ಕೊಂಡ್ವಿ, ಮಳೆನೂ ಬರಲಿಲ್ಲ. ಅಲ್ಲಿಗೆ ಸ್ಟಾಪ್ ಆಯಿತು. ಈಗ ನಾವು ಊರ ಕಡೆ ಪ್ರಯಾಣ ಶುರುವಾಗೈತೆ. ಇನ್ನೇನು ಎಷ್ಟು 10 ನಿಮಿಷಕ್ಕೆ ಹೋಗ್ತೀವಲ್ವೇನ್ರಿ? 10 ನಿಮಿಷ, 10ರಿಂದ 15 ನಿಮಿಷ ಆಗುತ್ತೆ ನಾವು ಹೋಗ್ಬೇಕಂದ್ರೆ. ನಮ್ಮನೆಯವ್ರು ಸ್ಲೋ ಹೋಗ್ತಾರೆ, ಫಾಸ್ಟಾಗಿ ಹೋಗಲ್ಲ. ಫಾಸ್ಟಾಗಿ ಹೋಗ್ತೀನಿ ಅಂದರೆ ನಾನು ಫಾಸ್ಟಾಗಿ ಹೋಗೋಕ್ಕೆ ಬಿಡಲ್ಲ. ಹಾಗಾಗಿ ಇದು ಅಡಿಕೆ ಮರದಲ್ಲಿ ಅಡಿಕೆನೇ ಇಲ್ಲ ನೋಡಿ, ಒಣಗ್ದಂಗೆ ಆಗಿರೋದು. ಒಂದು ಅಡಿಕೆನೂ ಬಿಟ್ಟಿಲ್ವಲ್ಲ ಅದರಲ್ಲಿ, ಎಲ್ಲ ಒಣಗೈತಲ್ಲ. ಅದು ಸಿಂಗಾರ ಬಂದಿರುತ್ತಲ್ಲ, ಹೊಂಬಾಳೆ ಅಂತಾರಲ್ಲ, ಅದೆಲ್ಲ ಒಣಗದಂಗೆ. ಫ್ರೆಂಡ್ಸ್ ಆರಾಮಾಗಿ ನಾವು ಈಗ ಮನೆಗೆ ಬಂದು ರೀಚ್ ಆದ್ವಿ. ಟೈಮ್ ಬಂದು 2:45 ಆಗಿದೆ. ನಾವು ಮನೆಯಿಂದ ಹೊರಟಾಗ ಅಂದರೆ ದೇವಸ್ಥಾನಕ್ಕೆ ಹೊರಟಾಗ 1 ಗಂಟೆ ಆಗಿತ್ತು.
ಈಗ 2:45 ಅಲ್ಲಿಗೆ 1 hour 45 minutes ಆಗಿದೆ. ಈಗ ನಾವು ಮನೆಗೆ ಬಂದು ರೀಚ್ ಆದ್ವಿ. ಮಳೆ ಸ್ಟಾರ್ಟ್ ಆಯಿತು. ಫುಲ್ ಮೋಡನೂ ಆಯಿತು, ಮಳೆನೂ ಸ್ಟಾರ್ಟ್ ಆಗಿದೆ. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಹಾಂ, ಪ್ರಸಾದ ಬೇಕಾ? ಕೊಬ್ಬರಿ ಬೇಕಾ, ಬಾಳೆಹಣ್ಣು ಬೇಕಾ? ವಸಿಷ್ಠಂಗೆ ಪ್ರಸಾದ ಬೇಕಂತೆ, ತಿಂತಾನೆ. ಅದ್ರಾಗ ಕೆಮ್ತಿದ್ದಾನೆ, ಸ್ವಲ್ಪ ಕೆಮ್ಮು ಆಗಿದೆ. ಈ ಬನಾನ ಕಾಯಿ ಇದಾವೆ, ತಗೋ, ಮನೇಲಿರೋವು ತಗೋ, ಇದನ್ನೇ ತಗೋ. ವಸಿಷ್ಠಂಗೆ ಪ್ರಸಾದ ಅಂತೆ. ಸ್ವಲ್ಪ ಕೆಮ್ತಿದ್ದಾನೆ, ಅದರಲ್ಲಿ ಸ್ವಲ್ಪ ಕಾಯಿ ಥರ ಇದೆ, ಅದು ಬಾಳೆಹಣ್ಣು. ಕೊಬ್ಬರಿ ಅಂದರೆ ಈ ಕೊಬ್ಬರಿ. ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ದಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನ ಅದು. ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಇವತ್ತಿನ ಬ್ಲಾಗ್ ಇದಿಷ್ಟ ಆಗಿತ್ತು. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.